ಹಾಯ್, ಎಲ್ಲರಿಗೂ ನಮಸ್ಕಾರ. ವಿಶ್ವದ ಅತಿ ದೊಡ್ಡ ಕನ್ನಡ ಫೇಸ್ಬುಕ್ ಲೈವ್ ಅಮೂಲ್ ಪೇಜ್ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನನ್ನ ಹೆಸರು ಗೌತಮಿ ಅಮರ್ನಾಥ್, ಕೋಲಾರ ಡಿಸ್ಟಿಕ್ಕಿಂದ. ಸೊ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರೋದೇನು ಅಂದರೆ ಪನ್ನೀರ್ ಕೋಕೋನಟ್ ಚಾಕ್ಲೇಟ್ ಬಾಲ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಉಪಯೋಗಿಸ್ಕೊಂಡು ಮಾಡ್ತಾ ಇದ್ದೀನಿ. ಈ ಅವಕಾಶನ ಕೊಟ್ಟ ನಮಗೆ ಅಮೂಲ್ಗೆ, ತಂಡದವರಿಗೆ ಹಾಗೂ ನಂದಿನಿ ಮೇಡಮ್ಗೆ ಥ್ಯಾಂಕ್ ಯು ಸೋ ಮಚ್. ಯಾವ ರೀತಿ ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ. ಮತ್ತು ಅಮೂಲ್ನ ನನ್ನ ಪ್ರಾಡಕ್ಟ್ಸ್ ಏನೇನು ಯೂಸ್ ಮಾಡಿದ್ದೀನಿ ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಬನ್ನಿ. ಅಮೂಲಲ್ಲಿ ನಾನಿವತ್ತು ಅಮೂಲ್ ಗೀ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಪನ್ನೀರ್ ಬೇಸ್ ಆಗಿರೋದ್ರಿಂದ ಪನ್ನೀರ್ ಹಾಕೊತಾ ಇದ್ದೀನಿ. ಮತ್ತು ಸಕ್ಕರೆ ಅಮೂಲ್ ಆರ್ಗ್ಯಾನಿಕ್ ಶುಗರ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡಾರ್ಕ್ ಚಾಕ್ಲೇಟ್ ಅಮೂಲ್ದು, ಇದಿಷ್ಟು ಉಪಯೋಗಿಸ್ಕೊಂಡು, ಮತ್ತು ಇಲ್ಲಿ ಕೊಬ್ಬರಿ, ಹಸಿ ಕೊಬ್ಬರಿ ತುರ್ಕೊಂಡಿದ್ದೀನಿ. ಮತ್ತು ಒಂದು ಮಾವಿನ ಹಣ್ಣು ನಾನು ಪಲ್ಪ್ ತೊಗೊಂಡಿದ್ದೀನಿ. ಯಾವುದಾದ್ರೂ ತೊಗೊಳ್ಳಿ, ನಿಮ್ಗೆ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನ ತೊಗೊಳ್ಳಿ, ಇಲ್ಲ ಆಪ್ಷನಲ್ ಆದರೂ ಪರವಾಗಿಲ್ಲ. ಮತ್ತು ಸಕ್ಕರೆ, ಇದು ಡ್ರೈ ಫ್ರೂಟ್ಸು ಹುರ್ಕೊಳ್ಳೋದಕ್ಕೆ, ಸೊ ತುಪ್ಪದಲ್ಲಿ ಹುರ್ಕೊಳ್ಳೋದಕ್ಕೆ ಡ್ರೈ ಫ್ರೂಟ್ಸ್. ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಸೊ ಇವಾಗ ಪ್ಯಾನ್ ಆನ್ ಮಾಡ್ಕೊತೀನಿ. ಡ್ರೈ ಫ್ರೂಟ್ಸ್ನ ನಾವು ಫಸ್ಟು ಹುರ್ಕೊಂಡು ಬಿಡೋಣವಂತೆ. ಈಗ ಡ್ರೈ ಫ್ರೂಟ್ಸ್ನ ಮೊದಲು ಹುರ್ಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದಕ್ಕೆ ಅಮೂಲ್ ತುಪ್ಪ, 1 ಸ್ಪೂನ್ ತುಪ್ಪ ಹಾಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಕ್ಯಾಶು ಮತ್ತು ಬಾದಾಮು ಸಣ್ಣದಾಗಿ ಪೀಸಸ್ ಮಾಡ್ಕೊಂಡಿದ್ದೀನಿ. ಸೊ ಅದು ಎರಡನ್ನೂ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿ ಮತ್ತೆ ತೆಗಿಯೋಣ. ಮ್ಯಾಂಗೋ ಅಂತಲೇ ಅಲ್ಲ, ಈ ಸೀಸನಲ್ಲಿ ಯಾವ್ದು ಬೇಕಾದರೂ ಉಪಯೋಗಿಸ್ಕೊಂಡು ನೀವು ಮಾಡ್ಕೋಬೋದು. ಪ್ಲಮ್ ಬರುತ್ತಲ್ಲ, ನೇರಳೆ ಹಣ್ಣು ಇವಾಗ ಸೀಸನ್ನು. ಸೊ ನೇರಳೆ ಹಣ್ಣು ಹಾಕಿ ಕೂಡ ಉಪಯೋಗಿಸ್ಕೊಂಡು ಮಾಡ್ಬೋದು. ಇಲ್ಲ ಬರೀ ಪನ್ನೀರ್ ಆದ್ರೂ ಪರವಾಗಿಲ್ಲ, ಪ್ಲೈನ್ ಆದರೂ ಪರವಾಗಿಲ್ಲ. ಸೊ ನಾನು ಸೀಸನಲ್ ಫ್ರೂಟ್, ಈಗ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನ ಆಪ್ಷನ್ ಆಗಿ ತೊಗೊಂಡಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಕೆಂಪು ಕುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಫ್ರೈ ಆದರೆ ಸಾಕು ನಮಗೆ. ಇದು ಹುರ್ಕೊಂಡಿರೋದನ್ನೆಲ್ಲ ನಾನು ಇವಾಗ ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸ್ನ ಬೌಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇದೇ ಪ್ಯಾನ್ನಲ್ಲಿ ಇವಾಗ ತುಪ್ಪ ಹಾಕ್ಕೊಳ್ಳೋಣ. ತುಪ್ಪ ಇದೆ, ಇರೋ ತುಪ್ಪ ಸಾಕು. ಸೊ ನೋಡಿ, ತುಪ್ಪ ಇದೆ. ಈಗ ನಾನಿಲ್ಲಿ ಹಸಿ ಕೊಬ್ಬರಿ ಹಾಕೊತಾ ಇದ್ದೀನಿ. ಹಸಿ ಕೊಬ್ಬರಿ ಮತ್ತು 1 ಕಪ್ ಸಕ್ಕರೆ.
ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ನೀವು ಶುಗರು ಮತ್ತು ನಿಮ್ಮ ಟೇಸ್ಟಿಗೆ ತಕ್ಕನಂಗೆ ನೀವು ಶುಗರ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ದೊಡ್ಡ ಕಪ್ಪಿಗೆ ಹಸಿ ಕೊಬ್ಬರಿಗೆ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಅಂದರೆ ಅದೇ ಕಪ್ ಅಳತೆ ಇಲ್ಲ ಆದರೆ ಮುಕ್ಕಾಲು ಕಪ್ಪು ಅಷ್ಟು ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಮತ್ತೆ ಮ್ಯಾಂಗೋ ಪಲ್ಪ್ ಹಾಕೋದ್ರಿಂದ ಅದ್ರಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತಲ್ವ. ಸೊ ನಾನು ಬಾದಾಮಿ ತೊಗೊಂಡಿದ್ದೀನಿ, ನೀವು ಯಾವ ಮ್ಯಾಂಗೋ ಬೇಕಾದರೂ ತೊಗೋಬೋದು. ಇದೊಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ, ಸಕ್ಕರೆ ಮೆಲ್ಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕೊಬ್ಬರಿ ಹಸಿ ವಾಸನೆನೂ ಹೋಗುತ್ತೆ, ಶುಗರು ಮೆಲ್ಟ್ ಆಗುತ್ತೆ. ಕಾಣಿಸ್ತಾ ಇದೆ ಅಲ್ಲ? ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ವೀಟು. ನಾವು ಪನ್ನೀರ್ ಕೂಡ ಯೂಸ್ ಮಾಡ್ತೀವಿ ಇದರಲ್ಲಿ. ಸೊ ಪನ್ನೀರ್ ಹಾಕ್ತೀವಿ, ಮ್ಯಾಂಗೋ ಹಾಕ್ತೀವಿ, ಕೊಬ್ಬರಿ ಹಾಕ್ತೀವಲ್ಲ, ಬಾಕ್ಸ್ಗೆ ಸ್ನ್ಯಾಕ್ಸ್ ಟೈಮ್ಗೆ ಏನಾರ ಬೇಕಾಗಿರೋದಲ್ಲ, ಸೊ ಮಕ್ಕಳಿಗೆ ಅದು ಕೂಡ ಯೂಸ್ ಆಗುತ್ತೆ. ಸಕ್ಕರೆ ಕರಗಕ್ಕೆ ಸ್ಟಾರ್ಟ್ ಆಗಿದೆ, ಮೆಲ್ಟ್ ಆಗ್ತಾ ಇದೆ. ಮಕ್ಕಳು ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ, ನಮಗೂ ಇಷ್ಟ ಆಗುತ್ತೆ. ಯಾಕಂದರೆ ನಾವು ಮತ್ತೆ ಇದನ್ನು ಬಾಲ್ಸ್ ಥರ ಮಾಡಿ ಚಾಕ್ಲೇಟ್ ಸಾಸಲ್ಲಿ ಡಿಪ್ ಮಾಡ್ತೀವಲ್ಲ, ಚಾಕ್ಲೇಟಲ್ಲಿ ಡಿಪ್ ಮಾಡ್ತೀವಲ್ಲ, ಸೊ ಯಮ್ಮಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸಕ್ಕರೆ ಕರಗಿದೆ. ಇವಾಗ ನಾನು ಮ್ಯಾಂಗೋ ಪಲ್ಪ್ ಹಾಕ್ತಾ ಇದ್ದೀನಿ. ಮ್ಯಾಂಗೋ ಪಲ್ಪ್ ಹಾಕಿ ಒಂದು 2 ನಿಮಿಷ ಫ್ರೈ ಮಾಡೋಣ. ಜಾಸ್ತಿ ಬೇಡ, ಅದು ಸ್ವಲ್ಪ ನೀರು ಬಿಟ್ಕೊಂಡಿದೆ ಅಲ್ಲ, ಗಟ್ಟಿ ಆಗೋ ತನಕ ಫ್ರೈ ಮಾಡೋಣ. ಇದು ಒಂದಿತ್ತು ಅಂದರೆ ಸಾಕು, ನಾವು ಏನು ಬೇಕೋ ರೆಸಿಪಿ ಮಾಡ್ಕೋಬೋದು. ಒಂದೇ ಒಂದು ರೆಸಿಪಿ ಮಾಡಿದ್ವಿ ಅಂದರೆ ಇದ್ರಲ್ಲಿ ಬೇಕಿದ್ರೆ ನಾವು ಮೋದಕ ಮಾಡ್ಕೋಬೋದು, ಆಮೇಲೆ ಹೋಳಿಗೆ ಮಾಡ್ಕೋಬೋದು, ಕಡಕ ಕಲಿಸ್ಕೊಂಡು ಹೋಳಿಗೆ ಮಾಡ್ಕೋಬೋದು, ಈ ರೀತಿ ಬಾಲ್ಸ್ ಮಾಡ್ಕೋಬೋದು. ಇದು ನೀರಿನ ಅಂಶ ಎಲ್ಲ ಸ್ವಲ್ಪ ಹೀರ್ಕೊಂಡು ಗಟ್ಟಿ ಆಗಲಿ, ಸೊ ಅಲ್ಲಿ ತನಕ ಫ್ರೈ ಮಾಡೋಣ. ಕೊಬ್ಬರಿ ಹಾಕಿರ್ತೀವಲ್ಲ, ಕಾಣಿಸ್ತಾ ಇದೆ ಅಲ್ಲ ಎಲ್ಲ. ತಳ ಬಿಟ್ಕೊಂಡು ಬರೋ ತನಕನೂ ಫ್ರೈ ಮಾಡಬೇಕು. ಬೇಗನೂ ಆಗೋಗುತ್ತೆ, ತುಂಬ ಲೇಟ್ ಏನಿಲ್ಲ. ಮಕ್ಕಳು ಬರೋ ಟೈಮ್ಗೆ ಸ್ನ್ಯಾಕ್ಸ್ಗೆ ಏನೂ ಇಲ್ಲ ಅಂತ ಹೇಳಿದ್ರು ಇದೊಂದು ರೆಸಿಪಿ ಮಾಡಿಟ್ಕೊಂಡ್ಬಿಟ್ರೆ ನಾವು ಅವ್ರಿಗೂ ಖುಷಿ ಆಗುತ್ತೆ.
ಸೊ ಯಾರಾದರೂ ಗೆಸ್ಟ್ ಬಂದ್ರ ಕಿಟಿ ಪಾರ್ಟೀಸ್ಗ ಎಲ್ಲದಕ್ಕೂ ಇನೋವೇಟಿವ್ ಆಗಿರುತ್ತೆ, ಸಖತ್ತಾಗಿರುತ್ತೆ. ಮಾವಿನ ಹಣ್ಣು ಹಾಕಿರೋದ್ರಿಂದ ಅದ್ರಿಂದ ಸ್ಮೆಲ್ಲು ಅರೋಮಾ ಸಖತ್ತಾಗಿ ಬರ್ತಾ ಇದೆ. ಈಗ ನೋಡಿ ಹಿಂಗೆ ತಳ ಬಿಟ್ಕೊಂಡು ಬರ್ತಾ ಇದೆ ಅಲ್ಲ, ನೋಡಿ ಈಗ ಬರ್ತಾ ಇದೆಲ್ಲ. ಸೊ ಇವಾಗ ನಾನು ಪನ್ನೀರ್ ಆ್ಯಡ್ ಮಾಡ್ತೀನಿ, 1 ಬೌಲ್ ಪನ್ನೀರು. ಮತ್ತು ನಾವು ಫಸ್ಟೇ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಡ್ರೈ ಫ್ರೂಟ್ಸು, ಸೊ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಬೇಕಿದ್ರೆ ಹಾಕೋಬೋದು, ಆಪ್ಷನಲ್ಲು. ಪನ್ನೀರನ್ನ ನಾನು ಗ್ರೇಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಒಂದು ಜಾಸ್ತಿ ಹೊತ್ತು ಬೇಡ, ಒಂದು 2 ಮಿನಿಟ್ಸ್, ಸ್ವಲ್ಪ ಗಟ್ಟಿಯಾದರೆ ಸಾಕು. ಡ್ರೈ ಫ್ರೂಟ್ಸು ನಾವು ಬಾಲ್ಸ್ ಮಾಡಿ ರೋಲ್ ಮಾಡಿದಾಗ ಸೊ ಒಳಗಡೆ ಇರುತ್ತಲ್ಲ, ನಾವು ತಿಂದಾಗ ಒಂದೊಂದು ಬೈಟ್ ಸಿಗಲಿ ಅನ್ನೋದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದು. ಬೇಡ ಅಂದರೆ ಆಪ್ಷನಲ್ ಕೂಡ ಯೂಸ್ ಮಾಡ್ಕೋಬೋದು. ಕಲರ್ಫುಲ್ ಆಗಿದೆ ಅಲ್ಲ, ಚೆನ್ನಾಗಿ. ನಮಗೆ ಉಂಡೆ ಕಟ್ಟಕ್ಕೆ ಬರಬೇಕು ತಣ್ಣಗಾದ್ಮೇಲೆ. ನೋಡಿ ಈ ರೀತಿ ತಳ ಬಿಟ್ಕೊಂಡು ಬಂದು ನಾವು ಎತ್ಕೊಂಡು ಬಾಲ್ಸ್ ಶೇಪಲ್ಲಿ ಮಾಡೋಕ್ಕೆ ಹೋದಾಗ ಉಂಡೆ ಕಟ್ಕೋಬೇಕು ತಣ್ಣಗಾದ್ಮೇಲೆ. ಸೊ ಅಲ್ಲಿ ತನಕ ನೀರಿನ ಅಂಶ ಎಲ್ಲ ತೆಗೆದ್ಬಿಡೋಣ. ಮಾವಿನ ಹಣ್ಣು ಹಾಕಿರೋದ್ರಿಂದ ಅದರದ್ದು ಪಲ್ಪ್ ಹಾಕಿರೋದ್ರಿಂದ ನೀರಿನ ಅಂಶ ಇರುತ್ತಲ್ವ, ಸೊ ಸ್ವಲ್ಪ ರಿಮೂವ್ ಮಾಡೋಣ. ನೋಡಿ ಇವಾಗ ತಣ್ಣಗಾದ್ಮೇಲೆ ನಾವು ಬಾಲ್ ಕಟ್ಟಿದ್ರೂ ಬರುತ್ತೆ. ತಳ ಬಿಟ್ಕೊಂಡು ಬಂದಿದ್ದೇನೆ. ಸೊ ಇದನ್ನು ನಾವು ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ ಇದು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ, ತಣ್ಣಗಾಗುತ್ತೆ. ಅಷ್ಟರಲ್ಲಿ ನಾವು ಚಾಕ್ಲೇಟ್ನ ಮೆಲ್ಟ್ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಮೆಲ್ಟ್ ಮಾಡ್ಕೊಳ್ಳೋಕ್ಕೆ ನಾನು ವಾಟ್ರ್ ಇಲ್ಲಿ ಇಡ್ತೀನಿ, ನೀರು ಕಾಗಲಿ ಅಷ್ಟಕ್ಕೆ. ಈಗ ಇದನ್ನು ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ತಣ್ಣಗಾಗಕ್ಕೆ ಬಿಡೋಣ, ತಣ್ಣಗಾಗಲಿ.
ಸೊ ಇವಾಗ ನಾವು ಅಮೂಲ್ ಚಾಕ್ಲೇಟ್ ಇದೆ ಅಲ್ಲ, ಸೊ ಅಮೂಲ್ ಚಾಕ್ಲೇಟ್ನ ಡಬಲ್ ಬಾಯ್ಲ್ ಮಾಡ್ಕೊಳ್ಳೋಣ. ಅಮೂಲ್ ಡಾರ್ಕ್ ಚಾಕ್ಲೇಟ್ ಇದೆ ಅಲ್ಲ, ಸೊ ಇದನ್ನ ಡಬಲ್ ಬಾಯ್ಲ್ ಮಾಡ್ಕೊಳ್ಳೋಣ. ಈ ಡಬಲ್ ಬಾಯ್ಲಿಂಗ್ಗೆ ಮಾಡೋಣ. ಸ್ವಲ್ಪ ತುಪ್ಪ ಹಾಕೊಳ್ಳೋಣ, ಅಮೂಲ್ದು ತುಪ್ಪ ಹಾಕೊಂಡು ಡಬಲ್ ಬಾಯ್ಲ್ ಮಾಡ್ಕೊಳ್ಳೋಣ. ಬಾಯ್ಲ್ ಆಗಿ ಮೆಲ್ಟ್ ಆಗಲಿ. ಮೈಕ್ರೋ ಓವೆನ್ನಲ್ಲಿ ಯೂಸ್ ಮಾಡೋರು ಮೈಕ್ರೋ ಓವೆನ್ ಯೂಸ್ ಮಾಡ್ಬೋದು. ಕಾಣಿಸ್ತಾ ಇದೆಯಲ್ಲ, ಚಾಕ್ಲೇಟ್ ಮೆಲ್ಟ್ ಆಗಲಿ. ಸೊ ಎಲ್ಲರಿಗೂ ಹೇಗೆ ಅನ್ನಿಸ್ತು ರೆಸಿಪಿ? ಇಷ್ಟ ಆಯ್ತಾ? ಅಮೂಲ್ ಅವ್ರ ಚಾಕ್ಲೇಟು ತುಂಬ ಚೆನ್ನಾಗಿದೆ. ಅಷ್ಟು ಸ್ವೀಟ್ ಇಲ್ಲ, ಡಾರ್ಕ್ ಚಾಕ್ಲೇಟು ಚೆನ್ನಾಗಿದೆ ತಿನ್ನೋದಕ್ಕೆ. ಮತ್ತು ನಾವು ಈ ರೀತಿ ಏನಾರು ಉಪಯೋಗಿಸ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಹಿಂಗೆ ಕಲಿಸ್ಬಿಟ್ರೆ ಬೇಗ ಬೇಗ ಆಗುತ್ತೆ. ಸಿಲ್ಕಿಯಾಗಿ ಚೆನ್ನಾಗಿದೆ, ಎಷ್ಟು ಶೈನಿಂಗ್ ಇದೆ ಅಲ್ಲ. ಕಾಫಿ ಫ್ಲೇವರ್ ಟೇಸ್ಟ್ ಕೊಡುತ್ತೆ, ಇದು ಚೆನ್ನಾಗಿದೆ ಚಾಕ್ಲೇಟ್. ಇವಾಗ ಕರಗಿದೆ ಇದು. ಸೊ ನಾವು ಕೆಳಗೆ ಇಳಿಸ್ಕೊಂಡು ಬಾಲ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ನಾನು ಈಗ ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸ್ಕೊತೀನಿ.
ಇದಾಗಲೇ ನಾವು ಮಾಡಿದ್ವಲ್ಲ ನೋಡಿ, ತಣ್ಣಗಾಗಿದೆ. ಸೊ ಸ್ಮಾಲ್ ಬಾಲ್ಸ್ ಮಾಡ್ಕೊಳ್ಳೋಣ. ಹಿಂಗೆ ಕಾಣಿಸ್ತಾ ಇದೆ ಅಲ್ಲ, ಸ್ಮಾಲ್ ಬಾಲ್ಸ್ ಮಾಡ್ಕೊತಾ ಇದ್ದೀನಿ. ಪ್ಲೇಟ್ಗೆ ಹಾಕೊಂಡಿದ್ದಕ್ಕೆ ಸ್ವಲ್ಪ ತಣ್ಣಗಾಗಿದೆ ಎಡ್ಜಸ್ಸಲ್ಲೆಲ್ಲ. ಸ್ವಲ್ಪ ಬಿಸಿ ಇದೆ, ಬಟ್ ಎಡ್ಜಸ್ಸಲ್ಲೆಲ್ಲ ಸ್ವಲ್ಪ ತಣ್ಣಗಾಗಿದೆ. ಸೊ ಇದು ಬಾಲ್ಸ್ ಮಾಡ್ಕೊಂಡಿದ್ದೀವಲ್ಲ, ನಾವು ಇದು ಒಂದೊಂದು ಬಾಲ್ಸ್ನು ಚಾಕ್ಲೇಟ್ ಇದರಲ್ಲಿ ಡಿಪ್ ಮಾಡೋಣ. ಒಂದೊಂದು ಬಾಲ್ಸ್ನು ಚಾಕ್ಲೇಟ್ ಸಿರಪ್, ಚಾಕ್ಲೇಟಲ್ಲಿ ನಾವು ಮೆಲ್ಟ್ ಮಾಡ್ಕೊಂಡಿದ್ವಲ್ಲ, ಸೊ ಅದರಲ್ಲಿ ನಾವು ಈ ರೀತಿ ಡಿಪ್ ಮಾಡೋಣ. ಟಿಪ್ ಮಾಡಿ ಈ ರೀತಿ ಇಡೋಣ. ವಾವ್, ಸಖತ್ತಾಗಿದೆ ಅಲ್ಲ. ತುಂಬ ಈಸಿ ಅಲ್ಲ, ಬೇಗನೂ ಆಗೋಗುತ್ತೆ. ಎಲ್ಲ ಮನೇಲಿರೋವಂಥ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಕೊಂಡು ಇನ್ನೋವೇಟಿವ್ ಆಗಿ ಮಾಡೋದು ಅಷ್ಟೇ. ಸೊ ಒಂದೇ ರೆಸಿಪಿ ನಾವು ಎಷ್ಟು ಥರ ಬೇಕಾದರೂ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಇಡೋಣ ಅಲಂಕಾರಕ್ಕೆ. ಸೊ ನೋಡಿದ್ರಲ್ಲ ಹೇಗಿದೆ ಅಂತ. ಪ್ರೆಸೆಂಟೇಷನ್ ಮಾಡೋಣ. ಹೇಗಿದೆ ನನ್ನ ರೆಸಿಪಿ? ಪನ್ನೀರ್ ಕೋಕೋನಟ್ ಚಾಕ್ಲೇಟ್ ಬಾಲ್. ಸೊ ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪನ್ನೀರ್ ಕೋಕೋನಟ್ ಚಾಕ್ಲೇಟ್ ಬಾಲ್ಸ್ ಯಾವ ರೀತಿ ಮಾಡೋದು ಅಂತ ನೋಡಿದ್ರಲ್ಲ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಎಲ್ಲ ಈಸಿ ರೆಸಿಪೀಸು. ಮತ್ತು ನಾನು ಏನು ಯೂಸ್ ಮಾಡಿದ್ದೀನಿ ಅಂದರೆ ಅಮೂಲ್ ಅವ್ರದ್ದು ತುಪ್ಪ, ಪನ್ನೀರು, ಶುಗರು ಮತ್ತು ಡಾರ್ಕ್ ಚಾಕ್ಲೇಟ್ ಇದಿಷ್ಟು ಯೂಸ್ ಮಾಡಿದ್ದೀನಿ. ಈಗ ಇದನ್ನು ನಾನು ಒಂದು 10 ಮಿನಿಟ್ಸ್ ರೆಫ್ರಿಜರೇಟ್ ಮಾಡಿಬಿಟ್ಟು ಮತ್ತೆ ಸರ್ವ್ ಮಾಡ್ತೀನಿ. ಸೊ ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಸೊ ಇಲ್ಲಿ ರೆಫ್ರಿಜರೇಟ್ ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ, ಹಾಗಾಗಿ ನಾನು ನಿಮ್ಗೆ ಹೀಗೆ ತೋರಿಸ್ತಾ ಇದ್ದೀನಿ. ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ಸ್ ಮಾಡಿ. ಸೊ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ವಾರ ಇನ್ನೊಂದು ರೆಸಿಪಿ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಬಾಯ್.